ನಮಸ್ಕಾರ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ವಿಜಯನಗರ ಸಂಸ್ಥಾಪನಾ ದಿನದ ಶುಭಾಶಯಗಳು. 1336 ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನೆಯಾದ ದಿನ ಅಂತ ನಾವು ಇತಿಹಾಸದಲ್ಲಿ ಓದ್ತಾ ಬಂದಿದ್ದೇವೆ. ಆ ಒಂದು ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ಹಿನ್ನೆಲೆ ಹಾಗೂ ವಿಜಯನಗರ ಸಂಸ್ಥಾಪನೆಯ ಕಾಲದಲ್ಲಿ ನಡೆದಂಥ ಗತಕಾಲದ ಘಟನೆಗಳ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿ ನೂರಾರು ಕೃತಿಗಳನ್ನು ರಚಿಸಿ ಸಂಶೋಧನೆ ಮಾಡಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿರುವಂಥ ಶ್ರೀ ಲಿಂಗದಳ್ಳಿ ಆಲಪ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಕುರುಬ ಸಮುದಾಯದ ಸಾಕಷ್ಟು ಘಟನೆಗಳನ್ನು, ಗತಕಾಲದ ಘಟನೆಗಳನ್ನು ಸಂಶೋಧನಾ ಮಾಡುತ್ತಾ ಅದರ ಒಂದು ಜಾಡನ್ನು ಹಿಡಿದು ಸಾಕಷ್ಟು ಮಾಹಿತಿಯನ್ನು ಸಮುದಾಯಕ್ಕೆ ತಿಳಿಸುತ್ತಾ ಮತ್ತು ಸಂಶೋಧನೆಯ ಹಿನ್ನೆಲೆಯ ಆಧಾರದ ಮೇಲೆ ಯಾವುದೇ ಒಂದು ಕಥೆ ಅಲ್ಲ, ಕಾದಂಬರಿ ಅಲ್ಲ, ಸಂಶೋಧನೆಗಳನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಜಾಡನ್ನು ಬೆನ್ನತ್ತಿ ತಿಳಿಸುತ್ತಾ ಸಮುದಾಯದ ಬಗ್ಗೆ ಜಾಗೃತಿ ಮೂಡಿಸ್ತಿರುವಂಥ ಶ್ರೀ ಲಿಂಗದಳ್ಳಿ ಆಲಪ್ ಸರ್ ಅವರು ಇದ್ದಾರೆ ನಮ್ಮ ಜೊತೆ. ಸರ್ ನಮಸ್ಕಾರ. ನಮಸ್ಕಾರ. ತಾವು ಸುಮಾರು ಎಷ್ಟು ಕೃತಿಗಳನ್ನು ಈ ಸಮಯದಲ್ಲಿ ಬರೆದಿದ್ದೀರಾ ಸರ್? ವಿಜಯನಗರ ಸಾಮ್ರಾಜ್ಯದ ಮೇಲೆ ಒಟ್ಟಾರೆಯಾಗಿ ತಾವು ಬರೆದಂತ ಒಟ್ಟಾರೆ ಕೃತಿಗಳು ಅಂದ್ರೆ ಸುಮಾರು 60 ಕೃತಿಗಳಾಗ್ತವೆ. ಓಕೆ ಸರ್. ಹಾಲುಮತ ಸಮುದಾಯದ ಮೇಲೆ ಮತ್ತೆ ನಮ್ಮ ಹಿಂದುಳಿದ ಸಮುದಾಯದ ಮೇಲೆ ಜನಾಂಗೀಯ ಅಧ್ಯಯನ ಮಾಡಿದ್ದೀನಿ. ಜೊತೆಗೆ ಕತೆ, ಕವನ, ನಾಟಕ, ಜೀವನ ಚರಿತ್ರೆ ಇವುಗಳನ್ನು ಸೇರಿದರೆ ಸುಮಾರು 60 ಕೃತಿಗಳನ್ನು ರಚಿಸಿದ್ದೀನಿ. ಇತಿಹಾಸ ಅಧ್ಯಯನ ಅಂತ ಬಂದಾಗ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ, ಗತವೈಭವ ಮತ್ತು ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಶಾಸನಗಳು ನನ್ನ ಕುತೂಹಲವನ್ನು ಬಹಳಷ್ಟು ಸೆಳೆದಂಥ ಸಾಮ್ರಾಜ್ಯ ಇದು. ಎಸ್ ಸರ್, ಹೌದು. ಭಾರತದ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಿದಾಗ ಅಂದ್ರೆ ಸರ್ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಎಷ್ಟು ಕೃತಿಗಳತ್ತ ಸರ್? ವಿಜಯನಗರ ಸಾಮ್ರಾಜ್ಯದ ಮೇಲೆ ಸುಮಾರು 6 ಕೃತಿಗಳನ್ನು ನೀವು ಮತ್ತು ನಿಮ್ಮ ತಂಡ ರಚಿಸಿದ್ದೀನಿ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂಥ ಸಂಗಮ ವಂಶದವರ ಮೇಲೆ ಮತ್ತು ಉಳಿದ 3 ವಂಶಗಳು ಸಾಳುವ, ತುಳುವ ಮತ್ತು ಅರವೀಡು ವಂಶಸ್ಥರ ಮೇಲೆ, ಮತ್ತೆ ವಿಜಯನಗರ ಸಾಮ್ರಾಜ್ಯ ಹೇಗೆ ಆರಂಭವಾಯಿತು, ಈ ಹುಕ್ಕಬುಕ್ಕರು ಹೇಗೆ ಸಾಹಸ ಪಟ್ಟು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅನ್ನೋದ್ರ ಮೇಲೆ ಸುಮಾರು 6 ಕೃತಿಗಳನ್ನು ನಾನು ಮಾಡಿದ್ದೀನಿ. ಅವರು ಪಶುಪಾಲಕ ಸಮುದಾಯಕ್ಕೆ ಅಂದರೆ ಹಿಂದುಳಿದ ಕುರುಬ ಸಮುದಾಯಕ್ಕೆ ಸೇರಿದವರು ಅನ್ನೋದಕ್ಕೆ ಸುಮಾರು 206 ದಾಖಲೆಗಳನ್ನು ನಾನು ಸಂಗ್ರಹಿಸಿದ್ದೀನಿ. ಶಾಸನಗಳಾಗಿರ್ಬೋದು, ಕೈಪಿಯತ್ತುಗಳಾಗಿರ್ಬೋದು, ಗೆಜೆಟಿಯರಲ್ಲಿ ಬರೆದಂತಹ ವಿಷಯಗಳಾಗಿರ್ಬೋದು, ಕಾವ್ಯಗಳಲ್ಲಿ ಬಂದಂಥ ವಿಷಯ ಆಗಿರ್ಬೋದು, ಅಥವಾ ಪ್ರಸಿದ್ಧ ಇತಿಹಾಸ ತಜ್ಞರು ಈ ಹಿಂದೆ ಅಧ್ಯಯನ ಮಾಡಿದವರು ಹೇಳಿದಂಥ ಇದು ಸ್ಟೇಟ್ಮೆಂಟ್ಸ್ಗಳಾಗಿರ್ಬೋದು, ಹೀಗೆ ಅನೇಕ ಸೋರ್ಸಸ್ಗಳನ್ನು ಇಟ್ಟುಕೊಂಡು ಸುಮಾರು 206 ದಾಖಲೆಗಳನ್ನು ಸಂಗ್ರಹಿಸಿ ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ ಅಂತ ಮೊನ್ನೆ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಒಂದು ಪುಸ್ತಕವನ್ನು ನಾನು ಬಿಡುಗಡೆ ಮಾಡಿದ್ದೀನಿ. ಇತಿಹಾಸದ ಮಿಥ್ಯಗಳಾದಂಥ, ಸುಳ್ಳುಗಳಾದಂಥ ವಿದ್ಯಾರಣ್ಯರು ಇದ್ದರು, ಅವರು ಸುವರ್ಣ ಮಳೆ ಕಳಿಸಿದ್ರು, ಆ ಸುವರ್ಣದಿಂದನೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು, ಇದು ಒಂದು ಸುಳ್ಳು. ಇನ್ನೊಂದು ಸರ್, ಇದು ಬಹಳಷ್ಟು ಕೌತುಕವನ್ನು, ಪ್ರತಿಯೊಬ್ಬ ಓದುಗರ ಆಸಕ್ತಿಯನ್ನು ಕೆರಳಿಸುವಂತ ಒಂದು ಕೃತಿ ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ. ಮತ್ತು ತಾವು ಬರೆದಿದ್ದರೆ ಇಲ್ಲಿ ವಿದ್ಯಾರಣ್ಯರು ಆ ಒಂದು ಸಮಯದಲ್ಲಿ ವಿಜಯನಗರ ಸ್ಥಾಪನೆ ಆದಂತ ಸಮಯದಲ್ಲಿ ಇಲ್ಲಿ ಇರಲಿಲ್ಲ, ಎಲ್ಲಿದ್ರು ಅದ್ರ ಹಿನ್ನೆಲೆ ಏನ್ ಹೇಳಿ ಸರ್? ಈಗ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಕಾಲದಲ್ಲಿ ಅವರು ಈ ಶೃಂಗೇರಿಯ ಪೀಠಾಧ್ಯಕ್ಷರು ಆಗಿರಲೇ ಇಲ್ಲ. ಈ ಕಥೆಗಳು, ಸಾಂಪ್ರದಾಯಿಕ ಕಥೆಗಳು ವಿಜಯನಗರದ ಮೇಲೆ ಏನು ಹೇಳ್ತಾವಪ್ಪ ಅಂದ್ರೆ, ವಿದ್ಯಾರಣ್ಯರೇ ಸುವರ್ಣ ಮಳೆ ಕಳೆದು ಹುಕ್ಕಬುಕ್ಕರಿಗೆ ಪ್ರೋತ್ಸಾಹ ಕೊಟ್ಟು ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದ್ರು ಅಂತ ಹೇಳ್ತವೆ. ಅದೊಂದು ಕಟ್ಟುಕತೆ. ಅದು ಕಟ್ಟುಕತೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ವೇಳೆಯಲ್ಲಿ ಅವರು ಶೃಂಗೇರಿಯ ಪೀಠಾಧ್ಯಕ್ಷರೇ ಆಗಿರಲಿಲ್ಲ, ವಿದ್ಯಾತೀರ್ಥರನ್ನವರು ಪೀಠಾಧ್ಯಕ್ಷರಾಗಿದ್ರು. ಹಾಗಾದ್ರೆ ಈ ಊರಿಗೆ ಪ್ರೇರಣೆ, ಅಕ್ಕಬುಕ್ಕರಿಗೆ ಪ್ರೇರಣೆ ನೀಡಿದ ಗುರುಗಳು ಯಾರು ಸರ್? ಹಾಗಾದ್ರೆ ಈ ಫಸ್ಟ್ ಆಫ್ ಆಲ್ ಹಕ್ಕ ಬುಕ್ಕ ಅನ್ನೋ ಪದನೇ ಸುಳ್ಳು. ಹೌದೌದು ಸರ್. ಅದು ಶಾಸನದಲ್ಲಿ ಹುಕ್ಕ ಬುಕ್ಕ ಅಂತ ಇದೆ. ಇದನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಟು ಬಿಡ್ತೀನಿ ನಿಮಗೆ. ಶಾಸನಗಳನ್ನು ನೀವು ಅಧ್ಯಯನ ಸುಮಾರು 500ಕ್ಕೂ ಹೆಚ್ಚು ಶಾಸನಗಳು ಸಂಗಮರ ಕಾಲದ್ದು ಸಿಕ್ಕಿದವು. ಇನ್ನೊಂದು ಪ್ರಶ್ನೆ ಸರ್, ತಾವು ಸಾಕಷ್ಟು ಯೂಟ್ಯೂಬ್ ನಲ್ಲಿ ವಿಡಿಯೋಗಳಲ್ಲಿ ಸಂದರ್ಶನ ಕೊಟ್ಟಂತ ಸಮಯದಲ್ಲಿ ಮಾಹಿತಿ ಕೊಡ್ತಿರ್ತೀರಿ. ಸುಮಾರು ಕಾಮೆಂಟ್ ಬಾಕ್ಸ್ ನಲ್ಲಿ ಒಂದು ಓದುಗರು ಮತ್ತು ಆ ವಿಡಿಯೋವನ್ನು ವೀಕ್ಷಣೆ ಮಾಡೋರು ನಿಮ್ ಕೇಳಿದಾರೆ, ಸರ್ ಅದು ಅಕ್ಕ ಬುಕ್ಕರು ಸರ್, ನೀವು ಉಕ್ಕ ಬುಕ್ಕರ್ ಅಂತ ಇದ್ದೀರಲ್ಲ, ಮಿಸ್ ಆಗಿ ಅಂತ ಇದ್ದೀರಾ ಅಂತ ಕೇಳಿದ್ರು. ನಾನು ಅವ್ರಿಗೆ ಸಾಕಷ್ಟು ಜನರಿಗೆ ಉತ್ತರ ಕೊಟ್ಟೆ ಸರ್, ಆಕ್ಚುಲಿ ಅದು ಅಕ್ಕ ಬುಕ್ಕರ್ ಅಲ್ಲ, ಉಕ್ಕ ಬುಕ್ಕರ್ ಅಂತ ಈ ಮೂಲಕ ನೀವು ಈ ಒಂದು ವಿಡಿಯೋ ನೋಡೋರು ಕೊಟ್ಟು ಬಿಡ್ತೀನಿ. ಹುಕ್ಕ ಅಂದ್ರೆ ಹೂವಪ್ಪ ಅಂತ ಅವನ ಹೆಸರು. ಓಹೋ. ಈಗ ಹೂವಿನ ಕೇರಿ
ಹುಕ್ಕೇರಿ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಇದೆ ಅಲ್ಲ, ಹಾಗೆ ಹೂವಿನ ಕೇರಿ ಹೇಗೆ ಹುಕ್ಕೇರಿ ಆಗಿದೆಯೋ ಅದೇ ತರ ಹೂವಪ್ಪ, ಹೂಗ, ಹೂಕ, ಹುಕ್ಕ. ಹುಕ್ಕ. ಓಕೆ. ಅಂದ್ರೆ ಆತನ ಹೆಸರು, ಮೂಲ ಹೆಸರು ಹುಕ್ಕಪ್ಪ, ಅದು ಹೂವಪ್ಪ ಅಂತ. ಬುಕ್ಕನ ಹೆಸರು ಬೂತಪ್ಪ ಅಂತ. ಬೂತ್ಕ, ಬೂಕ, ಬುಕ್ಕ ಅಂತ. ಬುಕ್ಕ ಅನ್ನದ್ರೆ ಅರ್ಥನೇ ಆಡು ಅಂತ ಅರ್ಥ. ಬುಕ್ಕ ಪದದ ಅರ್ಥ ಆಡು. ಆಡು. ಬೂಕ ಅಂದ್ರೆ ಆಡು. ಡಿಸೋಜ ಅನ್ನುವಂತ ಬುಕ್ಕನ ಕಾಲದಲ್ಲಿ ಬಂದಂತ ಸೌಜ ಅನ್ನುವಂತ ವಿದೇಶಿ ವಿದ್ವಾಂಸರೇ ಕ್ಲಾರಿಫಿಕೇಶನ್ ಕೊಟ್ಟಾರೆ. ದ ಬುಕೋ ಈಸ್ ಎ ಶೆಪರ್ಡ್ ಅಂತ ಹೇಳ್ತಾರೆ. ಅಂದ್ರೆ ಶೆಫರ್ಡ್ ಅಂದ್ರೆ ಕುರುಬ ಅಂತಾನೆ ಅರ್ಥ. ಹೀಗೆ ಹುಕ್ಕ ಬುಕ್ಕ ಅನ್ನೋ ಹೆಸರಿನಲ್ಲಿಯೇ ಮಿಥ್ಯ ಇದೆ, ಸುಳ್ಳಿದೆ. ಅದನ್ನು ಮೊದಲು ನಾವು ತಿದ್ದಿಕೋಬೇಕು. ಒಂದನೇದು. ಖಂಡಿತ ಸರ್. ಎರಡನೇದು, ವಿಜಯನಗರ ಸಾಮ್ರಾಜ್ಯ ಅಂತ ಯಾವ ಶಾಸನದಲ್ಲಿಯೂ ಪ್ರಸ್ತಾಪ ಇಲ್ಲ. ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಹೆಸರೇ ಪ್ರಸ್ತಾಪ ಇಲ್ಲ, ಹೆಸರೇ ಇಲ್ಲ. ಕರ್ನಾಟಕ ಸಾಮ್ರಾಜ್ಯ ಅಂತಾನೆ ಇದೆ. ಮತ್ತೆ ಯಾಕೆ ಸರ್ ಈ ತರ? ಈಗ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ರಾಜಧಾನಿ ಆದ್ದರಿಂದ ಜನವಾಡಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತಾರೆ. ಬಟ್ ನೀವು ಯಾವ ಶಾಸನದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತ ತೋರಿಸಿ ನೋಡೋಣ. ಇಲ್ಲ, ಇರೋದೇ ಕರ್ನಾಟಕ ಸಾಮ್ರಾಜ್ಯ ಅಂತ. ಭಾರತದ ಇತಿಹಾಸದಲ್ಲಿ ಮೌರ್ಯರಿಂದ ಇತ್ತೀಚಿನ ಸಂಸ್ಥಾನಾಧಿಪತಿಗಳಾದಂಥ ಇದು ಮೈಸೂರು ಅರಸರವರೆಗೂ ನಾವು ಕರ್ನಾಟಕ ಸಾಮ್ರಾಟರು ಅಂತ ಹೇಳಿಕೊಂಡ ರಾಜರು ಯಾರೂ ಇಲ್ಲ. ಮೊಟ್ಟ ಮೊದಲು ನಾವು ಕರ್ನಾಟಕ ಸಾಮ್ರಾಜ್ಯದವರು, ನಮ್ಮದು ಕರ್ನಾಟಕ ಸಾಮ್ರಾಜ್ಯ, ಕರ್ನಾಟಕ ರಾಜ್ಯ ರಮಾರಮಣ ಅಂತ ಹೆಸರು ಇಟ್ಟುಕೊಂಡವರು ವಿಜಯನಗರದವರು. ಭಾಷೆಯ ತಳಹದಿಯ ಮೇಲೆ ರಾಜ್ಯವನ್ನು ಕಟ್ಟಿದವರು. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ರಮಾರಮಣಿ ಅನ್ನುವಂಥ ಬಿರುದು ವಿಜಯನಗರ ಸಾಮ್ರಾಜ್ಯ ಅರಸರಿಗೆ ಇದೆ. ಜೊತೆಗೆ ಧರ್ಮದ ಆಧಾರದಲ್ಲಿಯೂ ಅವರು ಸಾಮ್ರಾಜ್ಯವನ್ನ ಕಟ್ಟಿದ್ರು. ಹಿಂದೂ ಸುರತ್ರಾಣ, ಹಿಂದೂ ರಾಯ ಸುರತ್ರಾಣ ಅಂತ ಅವ್ರಿಗೆ ಬಿರುದಿತ್ತು. ಭಾಷೆಯ ಆಧಾರದ ಮೇಲೆ ಮೊಟ್ಟ ಮೊದಲನೇದಾಗಿ, ನಂತರ ತಮ್ಮ ಧರ್ಮ ಆಚರಣೆ ಸಂಪ್ರದಾಯಗಳ ಆಧಾರದ ಮೇಲೆ ಯಾವುದಾದ್ರೂ ಸಾಮ್ರಾಜ್ಯ ಹುಟ್ಟಿತ್ತಪ್ಪ ಈ ಭಾರತದಲ್ಲಿ ಅಂದ್ರೆ ಅದು ವಿಜಯನಗರ. ನಿಜ ಸರ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹುಕ್ಕ ಬುಕ್ಕ ಹೇಗೆ ಹಕ್ಕ ಬುಕ್ಕ ಆಗಿದೆಯೋ ಅದು ಜನವಾಡಿಕೆಯ ಮಿಥ್ಯೆ. ಎರಡನೇದು, ಕರ್ನಾಟಕ ಸಾಮ್ರಾಜ್ಯ ಹೇಗೆ ವಿಜಯನಗರ ಆಗಿದೆಯೋ ಅದು ಎರಡನೇ ಮಿಥ್ಯೆ. ಈ ಥರ ಅನೇಕ ಮಿಥ್ಯೆಗಳು ಸೇರಿದವು. ಮೂರನೇದೇನಪ್ಪ ಅಂದರೆ, ವಿದ್ಯಾರಣ್ಯರು ಮೊಟ್ಟ ಮೊದಲ ಗುರುಗಳು ಇವರಿಗೆ ಆಗಿರಲಿಲ್ಲ. ಇವರಿಗೆ ಪ್ರೇರಣೆ ಕೊಟ್ಟವರು ಕಾಶಿ ವಿಲಾಸ ಶಾಸ್ತ್ರಿ, ಇವರು ಪಂಡಿತರು, ಕಾಳಾಮುಖ ಸಂಪ್ರದಾಯದ ಕಾಶಿ ವಿಲಾಸ ಪಂಡಿತರು. ಇವರಿಗೆ ಅವರು ಶೈವ ಸಂಪ್ರದಾಯದವರು. ಕಾಳಾಮುಖ ಅಂತಂದ್ರೆ ಶಕ್ತಿ ಪೀಠದವರು. ಅವರು ಹುಕ್ಕ ಬುಕ್ಕರಿಗೆ ಪ್ರೇರಣೆ ಕೊಟ್ಟರು. ಸೊ ಜನ ಬೆಂಬಲ ಇತ್ತು. ಆ ಜನ ಬೆಂಬಲದಿಂದ ಇವರು 1326ರಿಂದಲೇ ಇವರು ಪ್ರಯತ್ನ ಮಾಡ್ತಾ ಇದ್ರು ಸ್ಥಾಪನೆ ಒಂದು ಸಾಮ್ರಾಜ್ಯವನ್ನ, ಒಂದು ಭಾಷಾ ಆಧಾರಿತ ಕರ್ನಾಟಕ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು ಅಂತ. ಅವರ ಗುರಿ 1336ರವರೆಗೆ ಹೋಗಿ ಸುಮಾರು 10-12 ವರ್ಷ ಆದಮೇಲೆ ಅವರು ಸ್ಥಾಪನೆ ಮಾಡಿದರು. ಆದರೆ ಇಲ್ಲಿ ಒಂದನ್ನು ನಾವು ಏನು ಗಮನಿಸಬೇಕು ಅಂದರೆ, ಇತಿಹಾಸದ ಪುಟಗಳಿಂದ 1326ರಿಂದ 36-38ರವರೆಗೆ ಅವರು ಅಂದ್ರೆ ತಾವು ಹೊಯ್ಸಳರ ಮಾಂಡಲಿಕರು ಅಂತಾನೆ ಹೇಳ್ಕೊಂಡಿದ್ರು. ಸಾಮ್ರಾಜ್ಯಾಧಿಪತಿಗಳು, ಸಾಮ್ರಾಟರು ಅಂತ ಎಲ್ಲೂ ಅವ್ರು ಹೇಳ್ಕೊಂಡಿಲ್ಲ. ಅಂದ್ರೆ ಸರ್, ಹೊಯ್ಸಳರ ಏನು ಆಳ್ವಿಕೆ ಇತ್ತಲ್ಲ ಆ ಸಮಯದಲ್ಲಿ ಅವರು ಮಾಂಡಲಿಕರಾಗಿದ್ರು. ಅವರು ಮಾಂಡಲಿಕರಾಗಿದ್ರು. ಇವರು ಇತಿಹಾಸ ಅಧ್ಯಯನ ಮಾಡಿದಾಗ, ಈಗ GS ದೀಕ್ಷಿತ್ ಅವರಾಯಿತು, ಸಾಲೆತೊರೆಯವರಾಯಿತು, ವಸುಂಧರಾ ಫಿಲಿಯೋಜರವರಾಯಿತು, ಇವರೆಲ್ಲರ ಕೃತಿಗಳನ್ನು ನಾವು ಅಧ್ಯಯನ ಮಾಡಿದಾಗ ಇವರು ಹೊಯ್ಸಳರ ಮಹಾಮಂಡಲಾಧೀಶ್ವರರಾಗಿದ್ರು. ತಮ್ಮ ಬಿರುದುಗಳಲ್ಲಿ ಮಹಾಮಂಡಲಾಶ್ವರರು ಅಂತಾನೆ ಹೇಳ್ಕೊಂಡಿದ್ದಾರೆ. ಮಹಾಮಂಡಲಾಧೀಶ್ವರ ಅಂತ ಬಿರುದುಗಳಲ್ಲಿ ಇಟ್ಕೊಂಡಿದ್ದಾರೆ. ತಾವು ಸಾಮ್ರಾಟರ ಆದ್ಮೇಲೂ ಆ ಬಿರುದನ್ನು ಹಂಗೇ ಕಂಟಿನ್ಯೂ ಮಾಡಿದ್ದಾರೆ. ಹೊಯ್ಸಳ ಸಾಮ್ರಾಜ್ಯ ಅತ್ಯಂತ ಬಹುದೊಡ್ಡ ಸಾಮ್ರಾಜ್ಯ. ಈ 3ನೇ ಬಲ್ಲಾಳ ಇದಾನಲ್ಲ, ಇಡೀ ಭಾರತದ ಚರಿತ್ರೆಯಲ್ಲೇ ಅತ್ಯಂತ ವೀರನಾದಂಥ ರಾಜ. ನಮ್ಮ ಭಾರತದ ಸ್ವತಂತ್ರತೆಗೆ ಅಂದ್ರೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮೊಟ್ಟ ಮೊದಲು ಹೋರಾಟ ಮಾಡಿದ ಏಕಮೇವ ರಾಜ ಯಾರಪ್ಪ ಅಂದ್ರೆ 3ನೇ ಬಲ್ಲಾಳ. 3ನೇ ಬಲ್ಲಾಳ, ಹೌದು. ಸತತ 30 ವರ್ಷ ವಿದೇಶಿಯರ ಆಕ್ರಮಣವನ್ನು ತಡೆಗಟ್ಟಿ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋದಕ್ಕೆ ಹೋರಾಡಿದಂತ ಮಹಾನ್ ಸಾಮ್ರಾಟ ಅವನು ಹೊಯ್ಸಳರ 3ನೇ ಬಲ್ಲಾಳ. ಆ 3ನೇ ಬಲ್ಲಾಳನ ಅಧೀನದಲ್ಲಿ ಇವರು ಮೊದಲು ಮಾಂಡಲಿಕರಾಗಿದ್ರು. 1326ರಿಂದ 20ರಿಂದ ಅಂತ ಹೇಳ್ಕೋಬಹುದು. ಹರಿಹರ ಹುಕ್ಕ ಅಂತ ಏನ್ ಹೇಳ್ತೀವಲ್ಲ, ಅವರು ಬಾರ್ಕೂರಿನ ಪ್ರಾಂತವನ್ನ ಆಳ್ತಾ ಇದ್ರು. ಬಾರ್ಕೂರ್ ಅಲ್ಲಿ ಒಂದು ಸಂಸ್ಥಾನಾಧಿಪತಿಯಾಗಿ.
ಎರಡನೇದವನು ಬುಕ್ಕರಾಯ ಇದಾರಲ್ಲ, ಅವರು ದ್ವಾರ ಸಮುದ್ರದ ಪ್ರದೇಶವನ್ನು ಆಳ್ತಾ ಇದ್ರು. ಈಗಿನ ಹಳೆಬೀಡು. ಹಳೆಬೀಡು, ಬೇಲೂರು ಹಳೆಬೀಡು. ಇನ್ನೊಬ್ರು ಕಂಪಣ ಅಂತ ಇದ್ರಲ್ಲ, ಅವರು ಉದಯಗಿರಿಯನ್ ಕಡೆ ಆಳ್ತಾ ಇದ್ರು. ಉದಯಗಿರಿ ಕಂಪಣರಾಯನ ಮಡದಿ ಗಂಗಾದೇವಿ ಸರ್. ಆ ಕಂಪಣ ಅಲ್ಲ, ಇವರು ಇದು ಹುಕ್ಕ ಬುಕ್ಕ ಕಂಪಣ ಮಾರಪ್ಪ ಮುದ್ದಪ್ಪ ಅಂತದ್ರಲ್ಲ, ಅದರಲ್ಲಿ ಅವನು ಎರಡನೇ ಅಣ್ಣ ಕಂಪಣ. ಹೌದು. ಒಂದನೇದವನು ಹುಕ್ಕ, ಎರಡನೇದು ಕಂಪಣ, ಮೂರನೇದು ಬುಕ್ಕ, ನಾಲ್ಕನೇದು ಮಾರಪ್ಪ ಮುದ್ದಪ್ಪ. ಹೀಗೆ ಕಂಪಣ ಈ ತೆಲುಗುನಾಡು ಆಂಧ್ರದ ಉದಯಗಿರಿ ಎಂದ ರಾಜಧಾನಿ ಮಾಡಿಕೊಂಡು ಅಲ್ಲಿ ಮಾಂಡಲಿಕನಾಗಿದ್ದ. ನಾಲ್ಕನೇವನು ಮಾರಪ್ಪ ಚಂದ್ರಗುತ್ತಿಯನ್ನ ರಾಜಧಾನಿ ಮಾಡಿಕೊಂಡು ಶಿಕಾರಿಪುರ, ಸೊರಬ, ಚಂದ್ರಗುತ್ತಿ ಭಾಗವನ್ನು ಆಳ್ತಾ ಇದ್ದ. ಇವರೆಲ್ಲರೂ ಈ 5 ಜನರು ಹೊಯ್ಸಳರ ಮಾಂಡಲಿಕರಾಗಿದ್ರು. ಎಷ್ಟು ವಿಧೇಯರಾಗಿದ್ರು ಅಂದ್ರೆ, ಇವತ್ತಿನ ಇನ್ನೊಂದು ಬಹುದೊಡ್ಡವಾದಂತ ಸುಳ್ಳು ಏನಿದೆ ಅಂದ್ರೆ, ಕಂಪಲಿಯ ಅರಸರಿಗೂ ಹುಕ್ಕ ಬುಕ್ಕರಿಗೂ ಸಂಬಂಧ ಇದೆ ಅನ್ನೋದು ಬಹುದೊಡ್ಡ ಸುಳ್ಳು. ಈಗ ಮುಂದಿನ ಪ್ರಶ್ನೆ ಅದೇ ಸರ್. ಈಗ ಕಂಪಲಿಯ ಅವರು ಕಂಪಣ್ಣರಾಯ, ಕಂಪಿಲರಾಯ ಅಂತಾರೆ ಅವ್ರಿಗೆ. ಹೌದು ಸರ್. ಕಂಪಿಲರಾಯ ಅನ್ನೋರು ಸುಮಾರು 5-6 ಜನ ಕಂಪಿಲರಾಯರು ಬರ್ತಾರೆ. ಕಂಪಲಿ ಆಳೋರೆಲ್ಲರೂ ಕಂಪಿಲರಾಯರೇ. ಅಂದ್ರೆ ಕಂಪಲಿಯನ್ನ ಆಳ್ವಿಕೆ ಮಾಡೋರೆಲ್ಲರೂ ಕಂಪಿಲರಾಯ ಅಂತ. ಇವರ ಕಾಲದಲ್ಲಿದ್ದ ಕಂಪಿಲರಾಯನಿಗೂ ಇವರಿಗೂ ಯಾವುದೇ ಒಂದು ಈ ಜಾತಿ ಸಂಬಂಧ ಆಗ್ಲಿ, ವೈವಾಹಿಕ ಸಂಬಂಧ ಆಗ್ಲಿ, ರಾಜಕೀಯ ಸಂಬಂಧ ಆಗ್ಲಿ ಯಾವುದೂ ಇರಲಿಲ್ಲ. ಇದನ್ನು ನಾನು ಬಹು ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಹೇಳೋಕ್ಕಿಂತನೂ ಪೂರ್ವದಲ್ಲಿ ಬಹಳಷ್ಟು ಜನ ಹೇಳಿದ್ದಾರೆ ಇದನ್ನು. ಸಾಲೆ ತೋರೆಯವರು ಹೇಳಿದ್ದಾರೆ, ವಸುಂಧರಾ ಫಿಲಿಯೋಜಿ ಅವರು ಹೇಳಿದ್ದಾರೆ, ಎಸ್ ರಮಾನಂದ ಅಂತ ಮಾಡಿದವರು PhD ಥೀಸಿಸ್ ಮಾಡಿದ್ದಾರೆ, ಎಲ್ಲ ಶಾಸನಗಳನ್ನ ಅಧ್ಯಯನ ಮಾಡಿ ಅವರು ಹೇಳಿದ್ದಾರೆ. ಮತ್ತಿನ್ನೊಬ್ಬರು ಎಸ್ ರಾಜಶೇಖರ ಅಂತಂದು ಒಬ್ರು ದೊಡ್ಡ ಪ್ರಬಂಧದಲ್ಲಿ ಹೇಳಿದ್ದಾರೆ. ಇವು ಎರಡೂ ಮನೆತನಗಳಿಗೆ ಯಾವುದೇ ರಾಜಕೀಯ ಅಥವಾ ರಾಜಕೀಯೇತರ ಅಥವಾ ವೈವಾಹಿಕ ಅಥವಾ ಇನ್ನೊಂದು ಯಾವ ಸಂಬಂಧಗಳು ಇರಲಿಲ್ಲ. ಯಾಕಪ್ಪ ಅಂದ್ರೆ ಹೊಯ್ಸಳ ಅರಸರಿಗೂ ಕಂಪ್ಲಿಗೂ ಆಗ್ತಾನೆ ಇರಲಿಲ್ಲ, ಬದ್ಧ ವೈರಿಗಳವು ಇವರು. ಆದ್ರೆ ಇವ್ರು ಏನಿದಾರಲ್ಲ ಸಂಗಮನ ಮಕ್ಕಳು, ಇವರು ಹೊಯ್ಸಳರ ಅಧೀನರಾಗಿದ್ರು. ಕಂಪ್ಲಿಯವರಿಗೆ ಇವರಿಗೆ ಯಾವುದೇ ಸಂಬಂಧ ಇರಲಿಲ್ಲ. ಹೊಯ್ಸಳನ ಆಜ್ಞೆ ಮೇಲೆಗೆ ಎಷ್ಟೋ ಸಾರಿ ಇವರು ಕಂಪ್ಲಿಯ ಮೇಲೆ, ಅರಸನ ಮೇಲೆ ದಂಡೆತ್ತಿ ಹೋಗಿ ಅದರನ್ನ ಹೊಡೆದು ಹಾಕಿದ್ರು ಸಂಗಮನ ಮಕ್ಕಳು. ಅದರಿಂದ ಮೊಟ್ಟ ಮೊದಲು ನಾವು ಹೇಳೋದೇನಪ್ಪಾ ಅಂದ್ರೆ, ಕಂಪ್ಲಿ ಅರಸರಿಗೂ ಸಂಗಮ ವಂಶಸ್ಥರಿಗೂ ಯಾವುದೇ ಸಂಬಂಧ ಇಲ್ಲ. ಒಂದು ಸಮುದಾಯ ಉಕ್ಕಬುಕ್ಕರು ಕುರುಬರಲ್ಲ, ನಮ್ಮ ಸಮುದಾಯದವರು ಅಂತ ಹೇಳ್ತಾರೆ ಸರ್. ಇಲ್ಲ, ಅದು ಸುಳ್ಳು. ಯಾಕಂದ್ರೆ ಅಧ್ಯಯನ ಮಾಡಿದಾಗ ಈಗೇನು ಅವರು ಕತೆ ಕಟ್ಟಿದಾರೋ ಆ ಕತೆ ಎಲ್ಲಿಯೂ ಸಹಿತ ಶಾಸನ ಆಧಾರವಾಗಿ ಆಗಲಿ, ಕಾವ್ಯದ ಆಧಾರವಾಗಿ ನಿಲ್ಲೋದಿಲ್ಲ. ಎಲ್ಲೋ ಜನವಾಡಿಕೆಯಲ್ಲಿ ತಮ್ಮವರು ಅಂತ ಬಹಳಷ್ಟು ಜನ ಹೇಳ್ಕೊಂಡಿದ್ದಾರೆ. ಉಕ್ಕಬುಕ್ಕರು ನಮ್ಮವರು ಅಂತ. ಅದು ಒಂದು ಸಮುದಾಯನೇ ಅಲ್ಲ, ಬೇರೆ ಬೇರೆ ಸಮುದಾಯದವರು ನಮ್ಮವರು ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ, ಕನ್ನಡಿಗರಾಗಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನಾವು ಹೆಮ್ಮೆ ಪಡೋಣ. ಬಟ್ ಹುಕ್ಕ ಬುಕ್ಕರು ಕುರುಬರು ಅಂತ ಸುಮಾರು 40 ಜನ ವಿದೇಶಿ ವಿದ್ವಾಂಸರು, ಸುಮಾರು 25ಕ್ಕೂ ಹೆಚ್ಚು ಜನ ಈ ಸ್ವದೇಶಿ ವಿದ್ವಾಂಸರು ಹೇಳಿದ್ದಾರೆ. ಇವರು ಸುಮ್ಮನೆ ಹೇಳಿಲ್ಲ, ಶಾಸನ ಆಧಾರದ ಮೇಲೆ ಹೇಳಿದ್ದಾರೆ. ಹೊಳಲ್ಕೆರೆಯ ಶಾಸನ ಆಯಿತು, ಚಿತ್ರದುರ್ಗ ಹೊಳಲ್ಕೆರೆ ಅಂತ ಶಾಸನದಲ್ಲಿ ಆಯಿತು, ಅಥವಾ ಈ ಏನಪ್ಪಾ ಅಂತಂದ್ರೆ ಆ ಸಮಕಾಲೀನ ಬರಹಗಾರರು ಏನಿದ್ದಾರಲ್ಲ, ಆ ಸಮಕಾಲೀನ ಬರಹಗಾರರ ವಿದೇಶಿ ಬರಹಗಾರರು ಪ್ರವಾಸ ಅವರೆಲ್ಲ ಬಂದು ಆ ಟೈಮಲ್ಲಿ ಬಂದು ಏನು ದಾಖಲೆಗಳನ್ನ ಮಾಡಿಟ್ಟಿದ್ದಾರೆ, ಅವುಗಳ ಆಧಾರದ ಮೇಲೆ ಈ ವಿದ್ವಾಂಸರೆಲ್ಲ ಹೇಳಿದ್ದಾರೆ ಇವರು ಪಶುಪಾಲನಾ ಸಮುದಾಯಕ್ಕೆ, ಅರ್ಥಾತ್ ಕುರುಬ ಸಮುದಾಯಕ್ಕೆ ಸೇರಿದವರು ಅಂತ. ಇಲ್ಲಿ ನಾನು ಕುರುಬ ಅನ್ನೋದನ್ನ ಇನ್ನೂ ಒಂದು ನಾನು ಏನು ಹೇಳ್ತೇನಪ್ಪ ಅಂತಂದ್ರೆ, ಕುರುಬ ಅನ್ನೋದು ಒಂದು ವೃತ್ತಿ. ಹೌದು ಸರ್. ಆ ವೃತ್ತಿಯಿಂದ ಆ ಜಾತಿಗೆ ಹೆಸರು ಬಂತು. ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ಏನಪ್ಪಾ ಅಂದ್ರೆ, ಹುಕ್ಕಬುಕ್ಕರು ಕುರುಬರಾಗಿದ್ರು ಅನ್ನೋದಕ್ಕಿಂತ ಮೊದಲು ಅವರು ಕನ್ನಡಿಗರಾಗಿದ್ರು. ಅವರ ಉದ್ದೇಶ ಕರ್ನಾಟಕ ಸಾಮ್ರಾಜ್ಯವನ್ನ ಸ್ಥಾಪಿಸಬೇಕು, ಸ್ವತಂತ್ರ ಸಾಮ್ರಾಜ್ಯ ಸ್ಥಾಪಿಸಬೇಕು ಅನ್ನೋದಿತ್ತು. ಇನ್ನೊಂದು ಸರ್, ಇದು ಕರ್ನಾಟಕ ಸಾಮ್ರಾಜ್ಯ ಅಂತ ಸ್ವತಃ ಹೇಳಿದಾಗ ಇವರು ಕರ್ನಾಟಕ ರಾಜ್ಯದವರೇ ಆಗಿದ್ರು, ಬೇರೆ ರಾಜ್ಯದವರು ಅಲ್ಲ. ಅದು ವಾದ ಇದೆ.